ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಃ ಪತಿಂ ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್ ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ನೌಮಿನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯವಾರಾಂನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಸರ್ವೋತ್ತಮನಾದ ಭಗವಂತನ ಮಹಿಮೆಯನ್ನು ತಿಳಿದು ಪರಮಾತ್ಮನನ್ನು ಭಜಿಸುವುದು ಎಷ್ಟು ಅವಶ್ಯಕವೋ, ತಾರತಮ್ಯ ಕ್ರಮದಲ್ಲಿ ರಮಾಬ್ರಹ್ಮಾದಿ ದೇವತೆಗಳ ಮಹಿಮೆಯನ್ನು ತಿಳಿದು ಅವರಲ್ಲಿ ಭಕ್ತಿಯನ್ನು ಮಾಡುವುದು ಅಷ್ಟೇ ಅವಶ್ಯಕ. ಶ್ರಾವಣ ಮಾಸದ ಶುಕ್ರವಾರದ ಈ ದಿನ ಮಹಾಲಕ್ಷ್ಮೀ ದೇವಿಯ ವಿಶೇಷವಾದ ಪೂಜೆಯನ್ನು ನೀವೆಲ್ಲ ಮಾಡಿದ್ದೀರಿ, ಅರ್ಚನೆಯನ್ನು ಮಾಡಿದ್ದೀರಿ. ಮಹಾಲಕ್ಷ್ಮೀ ದೇವಿಯ ಮಹಿಮೆ, ಮಹಾಲಕ್ಷ್ಮೀ ದೇವಿಯ ನಾಮಗಳ ಚಿಂತನವನ್ನು ಸ್ವಲ್ಪ ಮಾಡೋಣ. ಮಹಾಲಕ್ಷ್ಮೀ ದೇವಿಗೆ ಅನೇಕ ಹೆಸರುಗಳು ಇವೆ. ಹಾಗೆ ನೋಡಿದರೆ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಋಗ್ಭಾಷ್ಯದಲ್ಲಿ ತಿಳಿಸಿದಂತೆ ಸಕಲ ವೇದ ಪ್ರತಿಪಾದ್ಯಳಾದವಳು ಮಹಾಲಕ್ಷ್ಮಿ. ಕೇವಲ ವಿಷ್ಣುವನ್ನೇ ಪ್ರತಿಪಾದನೆ ಮಾಡುವುದಕ್ಕೆ ಅಂತೂ ಹೊರಟ ಪುರುಷ ಸೂಕ್ತ, ವಿಷ್ಣು ಸೂಕ್ತಾದಿ ಭಗವಂತನ ಸೂಕ್ತಗಳನ್ನು ಬಿಟ್ಟರೆ ಇನ್ನನಂತ ವೇದಗಳಿಂದ ಪ್ರತಿಪಾದ್ಯಳಾದವಳು ಮಹಾಲಕ್ಷ್ಮೀ ದೇವಿ ಅಂತ. ಅಂತಹ ಮಹಾಮಹಿಮೆ ಮಹಾಲಕ್ಷ್ಮೀ ದೇವಿಗೆ ಇದೆ. ಸರ್ವವೇದ ಪ್ರತಿಪಾದ್ಯಳು. ಅದರಲ್ಲಿಯೂ ವಿಶೇಷವಾಗಿ ಕೆಲವು ನಾಮಗಳಿಂದ ಮಹಾಲಕ್ಷ್ಮೀ ದೇವಿಯ ಗುಣಗಳ ಚಿಂತನವನ್ನು ಮಾಡುವುದುಂಟು. ಕೆಲವು ನಾಮಗಳ ಅರ್ಥಾನುಸಂಧಾನವನ್ನು ಮಾಡಿಕೊಳ್ಳುವ ಪ್ರಯತ್ನ ಮಾಡೋಣ. ಹರಿಣಿ ಅಂತ ಒಂದು ಹೆಸರು ಮಹಾಲಕ್ಷ್ಮೀ ದೇವಿಗೆ. ಹರಿಣಿ ಅಂತ ಯಾಕೆ ಮಹಾಲಕ್ಷ್ಮೀ ದೇವಿಯನ್ನು ಹರಿಣಿ ಎಂಬುದಾಗಿ ಕರೀತಾರೆ, ಏನಿದರಲ್ಲಿ ವಿಶೇಷ ಇದೆ ಅಂತ. ಸ್ವತಃ ಮಹಾಲಕ್ಷ್ಮೀ ದೇವಿ ತನ್ನನ್ನು ಹರಿಣಿ ಎಂಬುದಾಗಿ ಕರೆಯುವುದಕ್ಕೇನು ಕಾರಣ ಅಂತ ತನ್ನ ಪ್ರೀತಿಯ ಭಕ್ತನಾದ ಉಪಾಸಕನಾದ ಇಂದ್ರನಿಗೆ ಉಪದೇಶ ಮಾಡಿ ಹೇಳ್ತಾಳೆ. ಮೊದಲನೆಯದಾಗಿ ಹರಿಣಿ ಅಂದರೆ ಚಿಗಿರಿ ಅಂತ ಅರ್ಥ. ಹೆಣ್ಣು ಚಿಗಿರಿ. ಆ ಚಿಗಿರಿಯ ಮೃಗದ ಸ್ವಭಾವ ಏನು ಅಂದರೆ ಬಹಳ ವೇಗದಿಂದ ಓಡುತ್ತದೆ. ಹುಲಿ, ಸಿಂಹಗಳು ಅದನ್ನು ತಿನ್ನೋದಕ್ಕೆ ಅಂತ ಬೆನ್ನು ಹತ್ತಿದರೆ ಕೈಗೆ ಸಿಗಬಾರದು ಅಂತ ಅಷ್ಟು
ಅಷ್ಟು ವೇಗದಿಂದ ಓಡುವ ಶಕ್ತಿಯನ್ನು ದೇವರು ಕೊಟ್ಟಿದ್ದ. ಹುಲಿ ಸಿಂಹ ಮೊದಲಾದ ಪ್ರಾಣಿಗಳಿಗೆ ಬಲ ಕೊಟ್ಟರೆ ದೇವರು, ದುರ್ಬಲವಾದ ಈ ಪ್ರಾಣಿ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳುವುದಕ್ಕೆ ಅದರಲ್ಲಿ ವೇಗವನ್ನು ಕೊಟ್ಟಿದ್ದ. ಅಷ್ಟು ಜೋರಾಗಿ ಹಾರತ್ತೆ, ಭೂಮಿಗೆ ಸ್ಪರ್ಶ ಮಾಡುತ್ತಷ್ಟೇ, ಭೂಮಿಯ ಮೇಲೆ ನಡೆಯೋದೇ ಇಲ್ಲ, ಅದು ಹಾರ್ತಾ ಇರುತ್ತದೆ. ಕಾಳಿದಾಸ ಅದಕ್ಕಾಗಿಯೇ ಸ್ತೋಕ ಮುರ್ವ್ಯಾಂ ಪ್ರಯಾತಿ ಅಂತ, ಭೂಮಿಯ ಮೇಲೆ ಬಹಳ ಸ್ವಲ್ಪ ನಡೆಯುತ್ತೆ, ಅದು ಹೆಚ್ಚು ಆಕಾಶದೊಳಗೆ ಇರುತ್ತದೆ ಅಂತ, ಸ್ತೋಕ ಮುರ್ವ್ಯಾಂ ಪ್ರಯಾತಿ ಅಂತ. ಅದು ಚಿಗರೆಯ ಸ್ವಭಾವ. ಹಾಗಾದರೆ ಲಕ್ಷ್ಮೀದೇವಿಗೆ ಯಾಕೆ ಹರಿಣಿ ಅಂತ ಕರೆಯಬೇಕು ಅಂದರೆ, ಮಹಾಲಕ್ಷ್ಮೀದೇವಿ ಹೇಳ್ತಾಳೆ, ಲಕ್ಷ್ಮೀದೇವಿಯನ್ನು ಧ್ಯಾನ ಮಾಡೋದು ಅಂದರೆ ಬಹಳ ಕಷ್ಟದ ಕೆಲಸ ಅಂತ. ಹಿಂದೆ ಒಮ್ಮೆ ಇದರ ಬಗ್ಗೆ ನಾವು ತಿಳಿದಿದ್ದೇವೆ. ಸರ್ವೇಂದ್ರಿಯ ಅತಿನಿಯಮನಾದಿಗಳನ್ನು ಅಪೇಕ್ಷೆ ಪಡ್ತಾಳೆ ಅಂತ ಗೀತಾಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾರೆ. ಇಂದ್ರಿಯಗಳ ನಿಗ್ರಹ ಬಹಳ ಬೇಕು, ಮನೋನಿಗ್ರಹ ಬೇಕು, ಆಚಾರ ಬಹಳ ಶುದ್ಧವಾಗಿರಬೇಕು. ಯಾವುದಾದರೂ ವ್ರತದಲ್ಲಿ, ನಿಯಮದಲ್ಲಿ, ಅನುಷ್ಠಾನದಲ್ಲಿ ಲೋಪ ಆದರೆ ಮಹಾಲಕ್ಷ್ಮೀದೇವಿ ಅಂತಹ ಪೂಜೆಯನ್ನು ಸ್ವೀಕಾರ ಮಾಡೋದಿಲ್ಲ. ಪರಮಾತ್ಮನಿಂದ ಸಹಿತವಾಗಿ ಲಕ್ಷ್ಮೀದೇವಿಯ ಉಪಾಸನೆ ಮಾಡುತ್ತಾ ಪರಮಾತ್ಮನನ್ನು ಪ್ರಧಾನವಾಗಿ ಪೂಜೆ ಮಾಡಿ, ಪರಿವಾರ ದೇವತೆಯಾಗಿ ಲಕ್ಷ್ಮೀ ದೇವತೆಯನ್ನು ಪೂಜೆ ಮಾಡಿದಾಗ ಎಲ್ಲವನ್ನೂ ಸಹನೆ ಮಾಡಿಕೊಳ್ತಾಳೆ. ಯಾಕೆಂದರೆ ಅಲ್ಲಿ ಮುಖ್ಯವಾಗಿ ಪರಮಾತ್ಮ ಲಕ್ಷ್ಯ ಪೂಜ್ಯ. ಆ ಭಗವಂತನನ್ನು ಪೂಜೆ ಮಾಡದೆ ಕೇವಲ ಲಕ್ಷ್ಮೀದೇವಿಯನ್ನು ಉಪಾಸನೆ ಮಾಡಿ ಕೊನೆಗೆ ಪರಮಾತ್ಮನಿಗೆ ಸಮರ್ಪಣೆ ಮಾತ್ರ ಮಾಡುವಂತಹ ಕ್ರಮ ಇದೆಯಲ್ಲ. ಪರಮಾತ್ಮನನ್ನು ಒಟ್ಟಾರೆ ಪೂಜೆ ಮಾಡದೇ ಇದ್ದರೆ ಲಕ್ಷ್ಮೀದೇವಿ ಅನುಗ್ರಹನೇ ಮಾಡೋದಿಲ್ಲ. ಆದರೆ ಕೊನೆಗೆ ಮಾತ್ರ ಪರಮಾತ್ಮನಿಗೆ ಅರ್ಪಣೆಯನ್ನು ಮಾಡಿ ಭಗವಂತನ ಜೊತೆಗೇನೆ ವಿಶೇಷವಾಗಿ ಪರಮಾತ್ಮನನ್ನು ಪ್ರಧಾನವಾಗಿ ಪೂಜೆ ಮಾಡಿ ಇವಳನ್ನು ಪರಿವಾರತೆಯ ಪೂಜೆ ಮಾಡದೆ ವಿಶೇಷವಾಗಿ ಅವಳಿಗೆ ಪೂಜೆಯನ್ನು ಪ್ರಾಶಸ್ತ್ಯನ ಮಾಡ್ತಾ ಇದ್ದರೆ ಅದನ್ನು ತೆಗೆದುಕೊಳ್ಳೋ ಅಪೇಕ್ಷೆ ಇಲ್ಲ ಲಕ್ಷ್ಮಿಗೆ. ಅದಕ್ಕಾಗಿ ಕನಾರುಗಳನ್ನು ಬಹಳ ಹಾಕ್ತಾಳೆ. ಬಹಳಷ್ಟು ನಿಯಮಗಳಿದ್ದರೆ ಮಾತ್ರ ಆ ಲಕ್ಷ್ಮೀ ಉಪಾಸನೆಯ ಮಾರ್ಗದಿಂದ ನಾವು ಸಿದ್ಧಿಯನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಇದೆ. ಆದರೆ ಕೊನೆಗೆ ದೇವರ ಅನುಗ್ರಹ ಅಂತೂ ಬೇಕೇ ಬೇಕು, ಯಾವ ಮಾರ್ಗದಲ್ಲಿ ಹೋದರೂ. ಹೀಗಾಗಿ ಹರಿಣಿ ಅಂತ. ಯಾಕೆ ಹರಿಣಿ ಅಂದರೆ, ಯೋಗಿಗಳು ಲಕ್ಷ್ಮೀ ಉಪಾಸಕರು ಅವಳನ್ನು ಚಿಂತನೆ ಮಾಡಬೇಕು ಅಂದರೆ ಅವರ ಮನಸ್ಸಿಗೆ ಸಿಗದೇ ಇರುವಂತೆ ಚಿಗರೆಯಂತೆ ಹಾರತಾ ಹೋಗ್ತಾಳೆ. ಹಿಡಿದು ಅವಳನ್ನು ಧ್ಯಾನ ಮಾಡುವುದು ಬಹಳ ಕಷ್ಟ ಅಂತ ಅವಳನ್ನು ಹರಿಣಿ ಎಂಬುದಾಗಿ ಕರೀತಾರೆ ಅಂತ ಲಕ್ಷ್ಮೀ ತಂತ್ರದಲ್ಲಿ ಮಹಾಲಕ್ಷ್ಮೀ ದೇವಿ ಹೇಳ್ತಾಳೆ. ದೂರತರಂ ಯಾಮಿ ಹರಿಣಿ ಯೋಗಿ ಮಾನಸಾತ್ ಭಕ್ತ್ಯಾ ಬಧ್ನಂತಿ ನಿಜಯ ಯೋಗಿನೋ ಮಾಂ ಯತವ್ರತಾಃ. ಅಷ್ಟು ವೇಗದಿಂದ ಅವರ ಕೈಗೆ ಸಿಗದಂತೆ ನಾನು ಹಾರ್ತೇನೆ, ಅರ್ಥಾತ್ ಮನಸ್ಸಿನಿಂದ ಹಾರಿ ಹೋಗ್ತೇನೆ. ಆದರೂ ನನ್ನನ್ನು ಹಿಡಿಯಬಹುದು ಇನ್ಯಾವ ಉಪಾಯದಿಂದಲೂ ಅಲ್ಲ, ಭಕ್ತಿಯಿಂದ ಮಾತ್ರ ನನ್ನನ್ನು ಹಿಡಿಯುವುದಕ್ಕೆ ಸಾಧ್ಯ ಇದೆ. ಅಂತಹ ಭಕ್ತಿಯಿಂದ ನನ್ನನ್ನು ತಮ್ಮ ಮನಸ್ಸಿನಲ್ಲಿ ಹಿಡಿದಿಟ್ಟುಕೊಂಡು ಧ್ಯಾನ ಮಾಡುವ ಯೋಗಿಗಳಿದ್ದಾರೆ, ಮುನಿಗಳಿದ್ದಾರೆ, ಬೇಕಾದಷ್ಟು ಜನ ಇದ್ದಾರೆ. ಅದರಲ್ಲಿಯೂ ವಿಶೇಷವಾಗಿ 68,000 ಮುನಿಗಳು ವಿಶೇಷವಾಗಿ ನನ್ನ ಉಪಾಸಕರಿದ್ದಾರೆ ಅಂತ ಮಹಾಲಕ್ಷ್ಮೀದೇವಿ ತಿಳಿಸ್ತಾಳೆ. ಷಷ್ಟಿರಷ್ಟೌ ಸಹಸ್ರಾಣಿ ಯೋಗಿನೋ ಮತ್ಪರಾಯಣಾಃ. 68,000 ಜನ ಮುನಿಗಳು ಪರಮಭಕ್ತಿಯಿಂದ ನನ್ನನ್ನು ಉಪಾಸನೆ ಮಾಡಿ ನನ್ನ ಅನುಗ್ರಹಕ್ಕೆ ಪಾತ್ರರಾದವರಿದ್ದಾರೆ. ಆ ಕಾರಣಕ್ಕಾಗಿ ನನ್ನನ್ನು ಹರಿಣಿ ಅಂತಾರೆ. ಮಹಾಲಕ್ಷ್ಮೀದೇವಿ ಪೀತಾಂಬರ ಧಾರಣ ಮಾಡಿದವಳು. ರಕ್ತವಾದ ವಸನ, ಕೌಶೇಯ ಪೀತವಸನಾಂ ಕೌಶೇಯ ರಕ್ತವಸನಾಂ, ಎರಡೂ ತರಹದ ರೂಪಗಳು ಮಹಾಲಕ್ಷ್ಮೀದೇವಿಗೆ ಇದೆ. ಶ್ರೀಭೂ ಪೀತಾಂಬರ ರಕ್ತಾಂಬರಗಳನ್ನು ಧಾರಣ ಮಾಡಿ ಅತ್ಯದ್ಭುತವಾದಂತಹ ಆಭರಣಗಳಿಂದ ಮಂಡಿತಳಾದಂತಹ ಸಂಪತ್ ದೇವತೆಯ ದಿವ್ಯವಾದ ಮಂಗಲವಾದ ಸ್ವರೂಪವೂ ಇದೆ. ಆದರೆ ಆ ಮಹಾಲಕ್ಷ್ಮಿ ಋಷಿಗಳಾದ ವೇದವ್ಯಾಸ ದೇವರ ಮಡದಿಯೂ ಹೌದು, ಅಂಬ್ರಣಿ.
ಯೋಗಿಗಳ ವೇಷದಲ್ಲಿ, ಋಷಿಗಳ ವೇಷದಲ್ಲಿರುವ ಪರಮಾತ್ಮನ ಅವತಾರ. ಆ ವ್ಯಾಸಾದಿ ಅವತಾರಗಳಲ್ಲಿಯೂ ಮಹಾಲಕ್ಷ್ಮೀ ದೇವಿ ಮಡದಿಯಾಗಿ ಋಷಿಪತ್ನಿಯ ವೇಷದಲ್ಲಿಯೂ ಇದ್ದಾಳೆ. ಹೀಗಾಗಿ ಋಷಿಗಳು ಕೃಷ್ಣಾಜಿನ ವಸ್ತ್ರವನ್ನು ಧಾರಣೆ ಮಾಡಿರ್ತಾರೆ. ವೇದವ್ಯಾಸ ದೇವರ ವರ್ಣನೆಯಲ್ಲಿ ಹಾಗೇ ಬರುತ್ತದೆ. ಆ ಕೃಷ್ಣಾಜನದ ವಸ್ತ್ರವನ್ನು ವೇದವ್ಯಾಸ ದೇವರು ಧಾರಣೆ ಮಾಡಿದರೆ, ಅಂಬೃಣಿ ದೇವಿಯೂ ಕೂಡ ಕೃಷ್ಣಾಜನದ ವಸ್ತ್ರವನ್ನೇ ಧಾರಣೆ ಮಾಡಿರ್ತಾಳೆ, ಕೃಷ್ಣಾಜನದ ಆಸನವನ್ನೇ ಹಾಕಿಕೊಳ್ತಾಳೆ. ಹೀಗಾಗಿ ಹರಿಣದ ವಸ್ತ್ರ, ಹರಿಣದ ಆಸನ, ಹರಿಣದ ವರ್ಣ, ಹರಿಣದಂತೆ ಸ್ವಭಾವ ಇವುಗಳು ಇರೋದಕ್ಕಾಗಿಯೂ ನನ್ನನ್ನು ಹರಿಣಿ ಎಂಬುದಾಗಿ ಕರೀತಾರೆ ಅಂತ ಹೇಳಿಕೊಳ್ತಾಳೆ. ಅಂದರೆ ಅರ್ಥ ಮಾಡಿಕೊಳ್ಳಿ, ಮಹಾಲಕ್ಷ್ಮೀ ದೇವಿಯ ಉಪಾಸನೆಯನ್ನು ಮಾಡಿದರೆ ಕೇವಲ ಸಂಪತ್ತು, ಐಶ್ವರ್ಯ, ವೈಭವ, ಭೋಗ ಇವುಗಳನ್ನೇ ಪಡೆಯಬೇಕು ಅಂತ ತಿಳಿದುಕೊಳ್ಳಬೇಡಿ. ಮಹಾಲಕ್ಷ್ಮಿಯ ವೇಷಗಳು ಎರಡೂ ಇವೆ. ವಿರಕ್ತಿಯನ್ನು ಬಯಸುವವರು ವೈರಾಗ್ಯಕ್ಕಾಗಿ ಮಹಾಲಕ್ಷ್ಮಿಯನ್ನು ಭಜಿಸಿದರೆ ವೈರಾಗ್ಯವನ್ನು ಕೊಡುವ ವಿರಕ್ತ ಋಷಿಪತ್ನಿಯ ರೂಪದಲ್ಲಿಯೂ, ಅರ್ಥಾತ್ ಆ ವೇಷದಲ್ಲಿಯೂ ಮಹಾಲಕ್ಷ್ಮಿ ಇದ್ದಾಳೆ. ಹಾಗೆ ಅವಳ ಉಪಾಸನೆಯನ್ನು ಮಾಡಿ ಯದುಪಾಸನೆಯ ನಿತ್ಯಂ ಭಕ್ತಿ ಜ್ಞಾನಾದಿಕಾನ್ ಗುಣಾನ್ ಪಡೆದುಕೊಂಡವರಿದ್ದಾರೆ. ಹರಿಣಾಜನ ಸಂವೀತಾಂ ಹರಿಣಾಜನ ಸಂಸ್ತರಾಂ ಹರಿಣಾಶ್ಲಿಷ್ಟ ಮಧ್ಯಾಂ ತಾಂ ಹರಿಣಾಯತ ಲೋಚನಾಂ. ಲಕ್ಷ್ಮೀದೇವಿ ಇನ್ನೊಂದು ಸುಂದರವಾದ ಅರ್ಥವನ್ನು ಹೇಳುತ್ತಾಳೆ. ನನಗೆ ಹರಿಣಿ ಅಂತ ಯಾಕೆ ಕರೀತಾರೆ ಅಂದರೆ, ಹರಿ ಯಾವಾಗಲೂ ನನ್ನನ್ನು ಆಲಿಂಗನ ಮಾಡಿಕೊಂಡಿರ್ತಾನೆ ಅನ್ನುವುದಕ್ಕಾಗಿ ನನಗೆ ಹರಿಣಿ ಅಂತ. ಹರಿಣಿ, ಆ ಪರಮಾತ್ಮ ಯಾವಾಗಲೂ ಆಲಿಂಗನ ಮಾಡಿಕೊಂಡು ತನ್ನ ತೋಳಿನಿಂದ ನನ್ನನ್ನು ತನ್ನ ಹತ್ತಿರ ನಯನ ಮಾಡ್ತಾನೆ, ಕರೆದುಕೊಳ್ತಾನೆ, ಆಲಿಂಗನ ಮಾಡಿಕೊಳ್ತಾನೆ. ಆದ್ದರಿಂದ ಹರಿಣಿ ಅಂದರೆ ನನ್ನ ಉಪಾಸನೆಯನ್ನು ಪ್ರತ್ಯೇಕ ಮಾಡಬೇಡಿ. ವಿಷ್ಣುನ ಸಹಿತಾಧ್ಯಾತ ಸಾತು ತುಷ್ಟಿಂ ಪರಾಂ ವ್ರಜೇತ್. ಪರಮಾತ್ಮನಿಂದ ಸಹಿತವಾಗಿ ನನ್ನನ್ನು ಧ್ಯಾನ ಮಾಡಿದರೇನೇ ನನಗೆ ಸಂತೋಷವಾಗುವುದು. ಅದನ್ನು ತೋರಿಸುವುದಕ್ಕೆ ಆ ಹರಿಣಿ ಅನ್ನುವ ಶಬ್ದದೊಳಗೇನೆ ಮಹಾಲಕ್ಷ್ಮೀ ದೇವಿ ನಾನು ಪರಮಾತ್ಮನಿಂದ ಸಹಿತಳಾಗಿರ್ತೇನೆ ಅಂತ ತೋರಿಸ್ತಾಳೆ. ಆ ಭಗವಂತ ನನ್ನನ್ನು ಯಾವಾಗಲೂ ಆಲಿಂಗನ ಮಾಡಿಕೊಂಡಿರ್ತಾನೆ, ತನ್ನ ಹತ್ತಿರ ನನ್ನನ್ನು ಕೂಡಿಸಿಕೊಂಡಿರ್ತಾನೆ. ಅದಕ್ಕಾಗಿ ನಾನು ಹರಿಣಿ. ನಾನು ದೇವರ ಹತ್ತಿರ ಹೋಗ್ತೇನೆ ದೇವರ ಸೇವೆಗಾಗಿ ಎನ್ನುವುದು ಸರಿ. ನಾವು ದೊಡ್ಡವರ ಹತ್ತಿರ ಹೋಗೋದು ಬೇರೆ, ದೊಡ್ಡವರು ತಮ್ಮ ಹತ್ತಿರ ನಮ್ಮನ್ನು ಕರೆದುಕೊಳ್ಳೋದು ಬೇರೆ. ನಾವು ಭಗವಂತನ ಸೇವೆಗೆ ಅಂತ ಹೋಗಬಹುದು, ಆದರೆ ನಮ್ಮ ಭಕ್ತಿ ಎಷ್ಟೋ, ನಮ್ಮ ಸೇವೆಯಲ್ಲಿರುವಂತಹ ಔಚಿತ್ಯ ಎಷ್ಟರ ಮಟ್ಟಿಗಿರುತ್ತೋ, ಅದನ್ನು ಎಷ್ಟು ಪ್ರೀತಿಯಿಂದ ದೇವರು ಸ್ವೀಕಾರ ಮಾಡ್ತಾನೋ ನಮಗೆ ಗೊತ್ತಿಲ್ಲ. ನಾವೇನೋ ಭಾರಿ ಮಾಡಿದ್ವಿ ಅಂತ ನಮಗನಿಸಿರ್ತದೆ, ದೇವರಿಗನಿಸಿರ್ಬೇಕಲ್ಲ. ನಾವು ಮಾಡಿದ್ದೇ ಸೇವೆ ಬಹಳ ಅಂತ ನಾವು ಅಂದ್ಕೊಂಡ್ರೆ. ಹಾಗಾಗಿ ಮಹಾಲಕ್ಷ್ಮೀ ದೇವಿ ತಾನು ಮಾಡುವ ಸೇವೆ, ತಾನು ಮಾಡುವ ಭಕ್ತಿ ಇದು ಭಗವಂತನಿಗೆ ಅತ್ಯಂತ ಪ್ರಿಯವಾಗಿದೆ ಅಂತ ಸೂಚನೆ ಮಾಡುವುದಕ್ಕೆ ಹೇಳ್ತಾಳೆ. ನಾನಂತೂ ದೇವರನ್ನು ಆಶ್ರಯಿಸಿದ್ದು ನಿಜ, ಆದರೆ ದೇವರು ನನ್ನನ್ನು ತನ್ನ ಹತ್ತಿರ ಕರೆದುಕೊಂಡಿದ್ದಾನೆ. ಇದರರ್ಥ ಅನಾದಿ ಕಾಲದಿಂದ ನಾನು ಮಾಡುವ ಸೇವೆ ಪರಮಾತ್ಮನಿಗೆ ಪ್ರಿಯವಾಗಿದೆ, ಭಗವಂತ ಸ್ವೀಕಾರ ಮಾಡಿದ್ದಾನೆ. ಅದಕ್ಕಾಗಿ ನನ್ನನ್ನು ಹತ್ತಿರದಲ್ಲಿ ಪರಮಾತ್ಮ ಇಟ್ಟುಕೊಂಡಿದ್ದಾನೆ ಎಂದು ತಿಳಿದುಕೊಳ್ಳಿ. ಲಕ್ಷ್ಮೀದೇವಿಯ ಸೌಭಾಗ್ಯ ಎಂಥದ್ದು ಅಂತ ತಿಳಿದುಕೊಳ್ಳಿ ಅಂತ ಹೇಳೋದು ಬಹಳ ಕಷ್ಟ. ಯಾಕೆಂದರೆ ನಮಗೆ ತಿಳಿದಿಲ್ಲ, ನಿಮಗೆ ತಿಳಿದುಕೊಳ್ಳಿ ಅಂತೇನು ಹೇಳೋದು. ಬ್ರಹ್ಮಾದಿ ದೇವತೆಗಳಿಂದ ಅಚಿಂತ್ಯವಾದ ಮಹಿಮೆ ಅದು, ಮಹಾಲಕ್ಷ್ಮಿ ಮಹಿಮೆ. ನಾವೇನು ತಿಳ್ಕೊಳ್ತೇವೆ ಅಜ್ಞಾನಿಗಳು. ಆದರೆ ತಕ್ಕ ಮಟ್ಟಿಗೆ ತಿಳಿಯೋ ಪ್ರಯತ್ನ ಮಾಡೋಣ. ಮಹಾಲಕ್ಷ್ಮೀ ದೇವಿಗೂ ದೇವರಿಗೂ ಎಷ್ಟು ತಾರತಮ್ಯ ಇದೆ. ಎಲ್ಲ ಕಡೆಗೆ ಹೇಳ್ತಾರೆ ಇವರಿಗಿಂತಲೂ ಇವರು 10 ಪಟ್ಟು ಹೆಚ್ಚು, 100 ಪಟ್ಟು ಹೆಚ್ಚು. ಬ್ರಹ್ಮವಾಯುದೇವರಿಗಿಂತಲೂ ಕೋಟಿ ಗುಣದಿಂದ ಅಧಿಕಳು ಶ್ರೀರಮ ಅಂತ. ಅದೆಲ್ಲ ಸರಿ. ಲಕ್ಷ್ಮೀಗಿಂತಲೂ ನಾರಾಯಣ ಎಷ್ಟು ಅಧಿಕ? ಏನು ಅಂತರ ಇದೆ, ತಾರತಮ್ಯ ಇದೆ? 100, 1000, ಲಕ್ಷನೋ, ಕೋಟಿನೋ, 10 ಕೋಟಿನೋ? ಅನಂತ ಇದೆ.
ನಮ್ಮೆಲ್ಲರಿಗಿಂತಲೂ ಅದೆಷ್ಟು ಪಟ್ಟು ಉತ್ತಮಳು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಉತ್ತಮಳು ಲಕ್ಷ್ಮೀದೇವಿ ನಿಸ್ಸಂಶಯ. ಆದರೆ ದೇವರಿಗಿಂತಲೂ ಅನಂತಪಟ್ಟು ಅಧಮಳು, ಅವಳಿಗಿಂತಲೂ ಅನಂತಪಟ್ಟು ಉತ್ತಮನಾದವನು ಭಗವಂತ. ಇಷ್ಟಂತರ ಇದೆ. ಯಾಕೆ ಹೇಳಲಿಕ್ಕೆ ಬಂದೆ ಅಂದರೆ, ನಾವೆಲ್ಲ ಬಹಳ ಸಣ್ಣವರು, ಆದರೆ ಲಕ್ಷ್ಮೀದೇವಿ ನಮಗಿಂತ ದೊಡ್ಡವಳು ನಿಜ. ಆದರೆ ದೇವರ ದೃಷ್ಟಿಯಲ್ಲಿ ಅವಳು ಅನಂತಪಟ್ಟು ಚಿಕ್ಕವಳೆ. ಆದರೂ ತನಗಿಂತಲೂ ಅನಂತಪಟ್ಟು ತಾರತಮ್ಯದಲ್ಲಿ ಚಿಕ್ಕವಳಾಗಿದ್ದರೂ ಗುಣಗಳಿಂದ ಅವಳನ್ನು ಅಷ್ಟು ಪ್ರೀತಿಯಿಂದ ತನ್ನ ಜೊತೆಗೆ ಯಾವಾಗಲೂ ಇಟ್ಟುಕೊಂಡು ಅನುಗ್ರಹವನ್ನು ಮಾಡ್ತಾನೆ. ತನ್ನ ತೊಡೆಯ ಮೇಲೂ ಕೂಡಿಸಿಕೊಂಡಿದ್ದಾನೆ, ತನ್ನ ವಕ್ಷಸ್ಥಲದಲ್ಲಿಯೂ ಅವಳಿಗೆ ಸ್ಥಾನ ಕೊಟ್ಟು ಅನುಗ್ರಹವನ್ನು ಮಾಡಿದ್ದಾನೆ. ಅಂದರೆ ಅವಳ ಸೌಭಾಗ್ಯ ಎಷ್ಟು ದೊಡ್ಡದು ಅಂತ ನಾವು ಅರ್ಥ ಮಾಡಿಕೊಳ್ಳು. ಎಲ್ಲ ದೇಶದಲ್ಲಿ ಲಕ್ಷ್ಮಿ ಇದ್ದಾಳೆ. ದೇಶ ಅಂದಾಕ್ಷಣಕ್ಕೆ ನಿಮ್ಮ ಮನಸ್ಸಿನೊಳಗೆ ಭಾರತ ದೇಶ, ಬೇರೆ ಬೇರೆ ಹೊರಗಿನ ದೇಶಗಳು, ಅದಲ್ಲ. ದೇಶ ಅಂದರೆ ಸ್ಪೇಸ್. ಇನ್ಫಿನಿಟ್ ಆದ ಸ್ಪೇಸ್ ಇದೆ, ಅವ್ಯಾಕೃತ ಆಕಾಶ ಇದೆ. ಒಂದು ಆ್ಯಟಮ್ ಇರಲಿಕ್ಕೆ ಎಷ್ಟು ಸ್ಥಳ ಬೇಕೋ ಅಂತಹ ಸೂಕ್ಷ್ಮವಾದ ಸ್ಪೇಸನ್ನು ಆರಂಭ ಮಾಡಿಕೊಂಡು ಅನಂತವಾದ ಬ್ರಹ್ಮಾಂಡದ ಒಳಗೂ ಹೊರಗೂ ಇರುವ ಅವ್ಯಾಕೃತ ಆಕಾಶದೊಳಗೆ ಪರಮಾತ್ಮ ಎಲ್ಲ ಕಡೆಗೆ ತುಂಬಿ ಇದ್ದರೆ ಅಲ್ಲೆಲ್ಲ ಕಡೆಗೂ ಲಕ್ಷ್ಮೀದೇವಿ ತಾನೂ ಇದ್ದಾಳೆ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ದೇವರಿದ್ದರೆ ಅವಳೂ ಇದ್ದಾಳೆ. ಅದಕ್ಕೆ ಸಮಾನ ಅಂತ ಕರೆಯೋದು. ಪರಮಾತ್ಮನಿಗೆ ದೇಶ ಮತ್ತು ಕಾಲದಿಂದ ಸಮಾನಳಾಗಿದ್ದಾಳೆ. ಎಲ್ಲ ದೇಶದಲ್ಲಿ ಎಲ್ಲ ಕಾಲದಲ್ಲಿದ್ದಾಳೆ. ಆದರೆ ಎಷ್ಟು ವಿಚಿತ್ರ ನೋಡಿ, ಎಲ್ಲ ದೇಶದಲ್ಲಿ ಇದ್ದಾಳೆ, ಎಲ್ಲ ಕಾಲದಲ್ಲಿದ್ದಾಳೆ. ಇಷ್ಟು ತನ್ನ ಜೊತೆಗೆ ಅವಳನ್ನು ಇಟ್ಟುಕೊಂಡಿದ್ದಾನೆ ಪರಮಾತ್ಮ. ಆದರೆ ಗುಣದಲ್ಲಿ ನೋಡಿದರೆ ಅನಂತ ತಾರತಮ್ಯ. ದೇಶ ಕಾಲಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡ್ರೆ ಸಂಸ್ಕೃತದಲ್ಲಿ ಸಮನ. ನಾ ಅಂದರೆ ಪರಮಾತ್ಮ, ಸಮ ದೇಶ ಕಾಲಗಳಿಂದ ಲಕ್ಷ್ಮೀದೇವಿಗೆ ಸಮಾನನಾಗಿದ್ದಾನೆ. ಪರಮಾತ್ಮನನ್ನು ಸಮಾನಳನ್ನಾಗಿ ಪಡೆದವಳು. ಗುಣಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಚಿಂತನೆ ಮಾಡುವುದಾದರೆ ಕನ್ನಡದ ಸಮನ ಅಲ್ಲ, ಅನಂತ ತಾರತಮ್ಯ ಇದೆ. ಪರಮಾತ್ಮ ಸರ್ವಥಾ ಇವಳಿಗೆ ಸಮನಲ್ಲ, ಅನಂತಪಟ್ಟು ಉತ್ತಮನಾಗಿದ್ದಾನೆ ಎಂಬುದಾಗಿ ನಾವು ತಿಳಿದು ಇಷ್ಟಿದ್ದರೂ ಹರಿಣ ಆಶ್ಲಿಷ್ಟ ಮಧ್ಯಾಂತಾಂ. ಒಂದು ಮಾತನ್ನು ಗಮನಿಸಬೇಕು. ಇದು ಅತ್ಯಂತ ಸ್ಪಷ್ಟವಾದ ವಿಷಯ. ಆದರೂ ಕೂಡ ವಿದ್ವಾಂಸರೆಲ್ಲ ಚಿಂತನೆ ಮಾಡುವುದಕ್ಕೆ ಅವರಿಗೆಲ್ಲ ಗೊತ್ತು. ಶ್ರೀಮದ್ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ತಮೇವ ಶರಣಂಗಚ್ಛ ಸರ್ವಭಾವೇನ ಭಾರತ. ಆ ಪರಮಾತ್ಮನಿಗೆ ನೀನು ಶರಣು ಹೋಗಪ್ಪ ಅಂತ. ಆ ಪರಮಾತ್ಮನಿಗೆ ಶರಣು ಹೋಗು ಅಂದರೆ ನಾನು ಪರಮಾತ್ಮ ಅಲ್ಲ ಅಂತಾಯ್ತಲ್ಲ. ಕೃಷ್ಣ ನಾಳೆ ಬಂತು ಕೃಷ್ಣಾಷ್ಟಮಿ. ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಆ ಪರಮಾತ್ಮನಿಗೆ ಶರಣು ಹೋಗು, ತಮೇವ ಶರಣಂಗಚ್ಛ, ಅವನಿಗೆ ಶರಣು ಹೋಗು ಅಂತ. ಅವನಿಗೆ ಶರಣು ಹೋಗಿ ಯಾಕೆ ಮಾಮೇವ ಶರಣಂಗಚ್ಛ ಅನ್ನಬೇಕಾಗಿತ್ತಲ್ಲ, ಅಂದಿದ್ದಾನೆ. ನನ್ನನ್ನೇ ಮದ್ಯಾಜಿ ಮಾಂ ನಮಸ್ಕರು, ಮಾಮೇ ವೈಶ್ಯಸ ಸತ್ಯಂತೆ ಪ್ರತಿಜಾನೇ ಪ್ರಿಯೋಸಿಮೆ. ಇಂತಹ ವಾಕ್ಯಗಳು ಬೇಕಾದಷ್ಟೇ. ಮತ್ತಃ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ ಎಲ್ಲ ಹೇಳಿದ್ದಾನೆ. ಆದರೆ ಈ ಒಂದು ಸಂದರ್ಭದಲ್ಲಿ ತಮೇವ ಶರಣಂಗಚ್ಛ ಅಂತಾನೆ. ಶ್ರೀಮದಾಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ನಿರ್ಣಯ ಕೊಡ್ತಾರೆ, ಎಲ್ಲಿ ತನ್ನನ್ನೇ ತಾನು ಈ ರೀತಿ ಅವನು ಅಂತನ್ನುವ ರೀತಿಯಲ್ಲಿ ಹೇಳ್ತಾರೆ, ಅದರ ಉದ್ದೇಶ ಆ ವಿಷಯ ಅತ್ಯಂತ ದೃಢ ನಿಶ್ಚಿತ ಅಂತ ಹೇಳುವುದಕ್ಕೆ ಆ ರೀತಿ ಹೇಳಿಕೊಳ್ಳುವ ಪದ್ಧತಿ ಇದೆ. ಕೆಲವರು ಹೇಳ್ಕೊಳ್ತಾರೆ ತಮ್ಮ ಬಗ್ಗೆನೇ, ಈ ಮನುಷ್ಯ ಏನು ಸಾಮಾನ್ಯ ಅಂತ ತಿಳ್ಕೊಬೇಡ ಮತ್ತೆ ಅಂತ ಹೆದರಿಸ್ತಾರೆ. ಯಾರು? ಈ ಮನುಷ್ಯ ತಾನೇ. ನಾನು ಅನ್ಬೋದಲ್ಲ ಸರಳವಾಗಿ, ನಾನೇನು ಸಾಮಾನ್ಯ ಅಲ್ಲ ಅಂತ. ಆದರೆ ನಾನು ಸಾಮಾನ್ಯ ಅಲ್ಲ ಅಂತ ಹೇಳಿಕೊಳ್ಳುವಾಗಿರುವ ಜೋರಿಗಿಂತಲೂ ಈ ವ್ಯಕ್ತಿ ಏನು ಸಾಧಾರಣ ಅಂತ ತಿಳ್ಕೊಬೇಡ, ಅಂಡರ್ ಎಸ್ಟಿಮೇಟ್ ಮಾಡಬೇಡ ಅಂತ ದೊಡ್ಡ ಶಬ್ದಗಳಿಂದ ಹೇಳಿಕೊಳ್ತಾನೆ. ಯಾಕೆ ಅಂದರೆ ಅದರ ಬಗ್ಗೆ ಅಷ್ಟು ಒತ್ತು ಕೊಟ್ಟು ಹೇಳೋದಕ್ಕೆ. ಆ ಅರ್ಥದಲ್ಲಿ ತಮೇವ ಶರಣಂಗಚ್ಛ ಅಂತ ಕೃಷ್ಣ ಹೇಳಿದ್ದು ಅಂತ ಶ್ರೀಮದಾಚಾರ್ಯರ ಅದ್ಭುತವಾದ ವ್ಯಾಖ್ಯಾನ. ಇಲ್ಲಿ ಗಮನಿಸಿ, ಲಕ್ಷ್ಮೀದೇವಿ ತಾನೇ ಉಪದೇಶ ಮಾಡ್ತಾ ಇದ್ದಾಳೆ, ಹೇಳ್ತಾಳೆ, ಹರಿಣಾಶ್ಲಿಷ್ಟ ಮಧ್ಯಾಂ ತಾಂ
ಹಿಂದೆಲ್ಲ ನಾನು ನಾನು ಅಂತ ಹೇಳಿಕೊಂಡಿದ್ದಾಳೆ. ಭಕ್ತ್ಯಾ ಬಧ್ನಂತಿ ನಿಜಯ ಯೋಗಿನೋ ಮಾಂ ಯತವ್ರತಃ ಅಂತ. ಈಗ ತಾಮ್ ಅಂತಾಳೆ. ಹಾಗಾದರೆ ಈ ವೇದಗಳಲ್ಲಿ ಹಾಗೂ ಪೌರುಷೇಯವಾದ ಸ್ಮೃತಿ ಗ್ರಂಥಗಳಲ್ಲಿ ಈ ತರಹದ ಒಂದು ಶೈಲಿ ಪದ್ಧತಿ ಇದೆ ಅಂತೇನು ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಅದಕ್ಕೆ ಪುರಾವೆಗಳು ಪ್ರಯೋಗಗಳು ನಮಗೆ ಬೇಕಾದಷ್ಟು ಬೇರೆ ಬೇರೆ ಪ್ರಾಚೀನ ಗ್ರಂಥಗಳಲ್ಲಿ ಸಿಗತ್ತೆ ಅಂತ ಇಲ್ಲಿ ನಾವು ಚಿಂತನೆ ಮಾಡಬಹುದು. ಸರಿ, ಪರಮಾತ್ಮನನ್ನು ಕಾಣುವುದಕ್ಕೆ ಯಾವಾಗಲೂ ಜಿಂಕೆ ಅದರ ಕಣ್ಣು ಬಹಳ ದೊಡ್ಡದಾಗಿರುತ್ತೆ. ಅದಕ್ಕೆ ಲಕ್ಷ್ಮಿ ಅಂತಾಳೆ, ನನಗೆ ಹರಿಣಿ ಅಂತ ಯಾಕೆ ಕರೀತಾರೆ ಅಂದರೆ, ದೇವರು ಪಕ್ಕದಲ್ಲಿ ನನ್ನನ್ನು ಕೂಡಿಸಿದ್ದಾನೆ ಅಂತ ನಾನೇನು ತೂಕಡಿಸೋದಿಲ್ಲ, ನಿದ್ದೆ ಮಾಡೋದಿಲ್ಲ. ಅಖಂಡವಾಗಿ ಆ ಭಗವಂತನ ಸೌಂದರ್ಯವನ್ನು, ಅವನ ರೂಪವನ್ನು ಕಣ್ತೆರೆದು ಕಣ್ಣು ರೆಪ್ಪೆ ಬಡೆಯದಂತೆ ಅರಳಿಸಿದ ಕಣ್ಣಿನಿಂದ ಯಾವಾಗಲೂ ನೋಡ್ತಾ ಇರ್ತೇನೆ. ಸಣ್ಣ ಪುಟ್ಟ ಕಣ್ಣಿನಿಂದ ನೋಡಿದರೆ ನನಗೆ ತೃಪ್ತಿ ಇಲ್ಲ. ಹೀಗಾಗಿ ವಿಸ್ತೃತವಾದ ಕಣ್ಣಿನಿಂದ, ಆ ಜಿಂಕೆಯ ಚಿಗುರೆಯ ಕಣ್ಣಿನಂತೆ ಕಣ್ಣಿನ ವಿಸ್ತಾರವನ್ನು ಮಾಡಿಕೊಂಡು ನಾನು ಪರಮಾತ್ಮನನ್ನು ನೋಡ್ತೇನೆ. ಆದ್ದರಿಂದ ನನಗೆ ಹರಿಣಿ ಅಂತ ಕರೀತಾರೆ. ಹರಿಣಾಯತ ಲೋಚನಾಂ. ಕಾಳಿದಾಸ ಹೇಳ್ತಾನೆ, ಪ್ರಕಾಮ ವಿಸ್ತಾರ ಫಲಂ ಹರಿಣ್ಯಃ ಅಂತ. ಆ ದಿಲೀಪರಾಜನನ್ನು ನೋಡ್ತಾ ಇದ್ವಂತೆ ಜಿಂಕೆಗಳು. ಅವನು ಬರ್ತಾ ಇದ್ದರೆ ಅವನನ್ನು ನೋಡಿದ್ದಕ್ಕೆ ಅವುಗಳ ಕಣ್ಣಿನ ಏನು ವಿಸ್ತಾರ ಇದೆ ಅದು ಸಾರ್ಥಕ್ಯವನ್ನು ಪಡೆದುಕೊಂಡಿತು ಅಂತ. ಆದರೆ ನಿಜವಾದ ಅರ್ಥದಲ್ಲಿ ಮಹಾಲಕ್ಷ್ಮಿ ಹೇಳ್ತಾಳೆ, ನನ್ನ ಕಣ್ಣಿನ ಸಾರ್ಥಕ್ಯವನ್ನು ನಾನು ಪಡೆದುಕೊಳ್ಳೋದು, ನನ್ನ ಕಣ್ಣಿನ ವಿಸ್ತಾರ ಇರೋದು ಇದು ಭಗವಂತನ ಸೌಂದರ್ಯವನ್ನು ಕಾಣುವುದಕ್ಕೆ. ಅದು ಎಷ್ಟು ವಿಸ್ತಾರ ಅಂದರೆ, ಆ ಜಿಂಕೆಯ ಕಣ್ಣಿನ ವಿಸ್ತಾರ ಇದ್ದಂಥ ವಿಸ್ತಾರ ನನಗಿದೆ. ವಿಸ್ತಾರ ಮಾಡಿಕೊಂಡು ನಾನು ಪರಮಾತ್ಮನ ರೂಪಗಳನ್ನು ಕಾಣುತ್ತೇನೆ ಎನ್ನುವುದಕ್ಕೆ ನನ್ನನ್ನು ಹರಿಣಿ ಎಂಬುದಾಗಿ ಗುರುತಿಸಿದ್ದಾರೆ ಅಂತ ಮಹಾಲಕ್ಷ್ಮೀ ದೇವಿ ಹೇಳಿಕೊಳ್ತಾಳೆ. ಇದಲ್ಲದೆ ಹರಿಂ ನಯಾಮಿ ಕಾರ್ಯೇಷು ನೀಯೇ ಚ ಹರಿಣಾ ಸ್ವಯಂ. ಹೇಗೆ ವೇದವ್ಯಾಸ ದೇವರು ಶ್ರೀಮದ್ ಭಾಗವತದ ರಚನೆಯನ್ನು ಮಾಡಬೇಕು ಅಂದರೆ ನಾರದರು ಬಂದು ಪ್ರಾರ್ಥನೆ ಮಾಡಿದರು. ಶ್ರೀಕೃಷ್ಣ ಪರಮಾತ್ಮ ಅವತಾರ ಮಾಡಬೇಕು ಅಂದರೆ ಬ್ರಹ್ಮಾದಿ ದೇವತೆಗಳು ಪ್ರಾರ್ಥನೆ ಮಾಡುತ್ತಾರೆ. ವಾಮನಾವತಾರದ ಹಿನ್ನೆಲೆಯಲ್ಲಿಯೂ ಕೂಡ ಅದಿತಿ ದೇವಿ ವಿಶೇಷವಾಗಿ ವ್ರತ ತಪಸ್ಸು ಮಾಡಿದ್ದು, ಪಯೋವ್ರತ ಮಾಡಿದ್ದು ಸರಿ, ಬ್ರಹ್ಮಾದಿ ದೇವತೆಗಳು ಕೂಡ ಪ್ರಾರ್ಥನೆಯನ್ನು ಮಾಡಿದ್ದು ಉಂಟು. ಹೀಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ದೇವತೆಗಳು ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಅವತಾರ ಮಾಡುತ್ತಾನೆ. ಹಾಗೆಯೇ ನಮಗೇನು ಅನ್ನಿಸ್ತದೆ ಅಂದರೆ, ಕೃಷ್ಣಾವತಾರ, ರಾಮಾವತಾರ, ವ್ಯಾಸಾವತಾರ, ಸಮುದ್ರ ಮಥನದ ಸಂದರ್ಭದಲ್ಲಿ ಕೂರ್ಮ, ಧನ್ವಂತರಿ ಇತ್ಯಾದಿಗಳ ಅವತಾರದ ಸಂದರ್ಭದಲ್ಲಿ ಮಾತ್ರ ಅಂತಹ ದೊಡ್ಡ ದೊಡ್ಡ ದೇವತೆಗಳು ಗುಂಪಾಗಿ ಹೋಗಿ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿ ಕರೆದದ್ದು, ಆಗ ದೇವರು ಬಂದದ್ದು. ಇನ್ನುಳಿದದ್ದೆಲ್ಲ ಮಾಮೂಲಾಗಿ ನಡೀತಾ ಇರ್ತದೆ ಅಂತ. ಆದರೆ ಇವಳು ಲಕ್ಷ್ಮೀದೇವಿ ಹೇಗಿದ್ದಾಳೆ ಅಂತ ನೀವು ಕೇಳಿದಿರಲ್ಲ. ಸಮನ. ಎಲ್ಲಿ ದೇವರಿದ್ದಾನೆ ಅಲ್ಲೆಲ್ಲ ದೇಶಗಳಲ್ಲಿಯೂ ಇದ್ದಾಳೆ, ಎಲ್ಲ ಕಾಲಗಳಲ್ಲಿಯೂ ಇದ್ದಾಳೆ. ಇದ್ದು ಪರಮಾತ್ಮನನ್ನು ನೋಡ್ತಾ ಆನಂದ ಪಡ್ತಾಳೆ, ಸೌಂದರ್ಯದ ಸಾರವನ್ನು ಅನುಭವಿಸ್ತಾಳೆ. ಅಷ್ಟೇ ಮಾಡೋದಿಲ್ಲ, ಅವಳಿಗೇನು ಪುಣ್ಯ ಇಲ್ಲ, ಪಾಪ ಇಲ್ಲ, ನಿತ್ಯ ಮುಕ್ತಳು ಲಕ್ಷ್ಮೀದೇವಿ. ಆದರೂ ಕೂಡ ಆ ಸ್ವಭಾವ, ಪರಮಾತ್ಮನ ಸೇವೆಯನ್ನು ಎಷ್ಟು ಮಾಡುತ್ತೇವೋ ಅಷ್ಟು ವಿಶೇಷವಾದ ಭಗವಂತನ ಪ್ರೀತಿ, ಆ ಆನಂದದ ಉದ್ರೇಕ ಅವಳಿಗೆ ಆಗತ್ತೆ ಪರಮಾತ್ಮನ ಸೇವೆಯಿಂದ. ಅದಕ್ಕಾಗೇ ದೇವರು ಸೃಷ್ಟಿ ಮಾಡೋದು ಅಂತಾರೆ ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ. ಭೂತ್ಯೈ ನಿಜಾಶ್ರಿತ ಜನಸ್ಯ ಹಿ ಸೃಜ್ಯ ಸೃಷ್ಟೌ ಈಕ್ಷಾ ಬಭೂವ ಪರನಾಮ ನಿಮೇಶಕಾಂತೆ. ಆ ಮಹಾಲಕ್ಷ್ಮೀ ದೇವಿಗೂ ಕೂಡ ವಾದರಾಜ ಶ್ರೀಪಾದಂಗಳವರು ತಾತ್ಪರ್ಯ ನಿರ್ಣಯದ ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ, ಮಮ ಭರ್ತ ಏತಾದೃಶ ಮಹೈಶ್ವರ್ಯಮಾನಿತಿ ಹರ್ಷೋದ್ರೇಕಾಯ ಅಂತ. ಅವಳಿಗೆ ಪುಣ್ಯಪ್ರಾಪ್ತಿ ಇಲ್ಲ, ನನ್ನ ಗಂಡನ ವೈಭವ ಇಷ್ಟು ಅದ್ಭುತವಾಗಿದೆ ಅಂತ. ಸಂಭೂತಯೇ ಭವತಿ ಭೂತಿ ಕೃದೇವ ಭೂತ್ಯಾಹ ಅಲ್ಲಿ ವ್ಯಾಖ್ಯಾನ ಮಾಡುವಾಗ ವಾದರಾಜ ಶ್ರೀಪಾದಂಗಳವರು ತಿಳಿಸ್ತಾರೆ,
ಲಕ್ಷ್ಮೀದೇವಿಗೇನು ಈ ಸೃಷ್ಟಿಯನ್ನು ಮಾಡಿದರೆ ಹೊಸ ಲಾಭ ಆಗಬೇಕಾಗಿದೆ ಅಂದರೆ ನನ್ನ ಗಂಡನ ಶಕ್ತಿ, ಸಾಮರ್ಥ್ಯ, ಕೌಶಲ, ವೈಭವ, ವ್ಯಾಪ್ತಿ ಇಷ್ಟು ಅದ್ಭುತವಾಗಿದೆ, ಇಂಥ ದೊಡ್ಡ ಜಗತ್ತಿನೊಳಗೆಲ್ಲ ತುಂಬಿದ್ದಾನೆ ನನ್ನ ಗಂಡ ಅಂತ ಆನಂದ ಪಡ್ತಾಳಂತೆ. ಅವಳ ಆನಂದಕ್ಕಾಗಿ ಸೃಷ್ಟಿಯನ್ನು ಮಾಡ್ತಾನೆ ದೇವರು ಅಂತ ಶ್ರೀಮದ್ ಆಚಾರ್ಯರು ಹೇಳ್ತಾರೆ. ಅದನ್ನು ವಿವರಣೆ ಮಾಡ್ತಾರೆ ವಾದರಾಜ ಶ್ರೀಪಾದಂಗಳವರು. ಹಾಗಾದರೆ ಮಹಾಲಕ್ಷ್ಮೀ ದೇವಿಗೆ ಏನೊಂದು ವಿಶೇಷವಾದ ಉತ್ಸಾಹ, ದೇವರ ನಾನಾ ಸೇವೆಗಳನ್ನು ಮಾಡುವುದರ ಜೊತೆಗೆ ಇದೊಂದು ಸೇವೆಯನ್ನು ಮಾಡ್ತಾಳೆ. ಏನು? ದೇವರು ಒಂದು ವಸ್ತುವನ್ನು ಸೃಷ್ಟಿ ಮಾಡಬೇಕು ಅಂದರೆ ಪರಮಾತ್ಮ ಈ ವಸ್ತುವನ್ನು ಸೃಷ್ಟಿ ಮಾಡು ಅಂತ ಪ್ರಾರ್ಥನೆಯನ್ನು ಮಾಡ್ತಾಳೆ. ಸುಮ್ಮನೆ ಅವನು ಮಾಡೇ ಮಾಡ್ತಾನೆ, ಆದರೆ ಇವಳು ತನ್ನದೊಂದು ಪ್ರಾರ್ಥನೆಯನ್ನು ಅಲ್ಲಿ ಸೇರಿಸ್ತಾಳೆ. ಅದೊಂದು ವೈಭವ. ರಾಜರು ಬಂದೇ ಬರ್ತಿರ್ತಾರೆ, ನೀವು ಬೇರೆ ಅವ್ರು ತಾವು ಹೊರಟು ನಡೀತಾ ಇರ್ತಾರೆ, ಬರಬೇಕು 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 ಅಂತ ಅಕ್ಕಪಕ್ಕದಲ್ಲಿ ಸೇವಕರು ದಾರಿ ತೋರಿಸ್ತಾ ಕೈ ಮಾಡ್ತಾ ಬರಬೇಕು. ಇವರು ಬರಬಾರದು ಅಂದರೆ ನಿಂದಿರ್ತಾರೆ, ಅವರು ಹೋಗ್ತಾ ಇರ್ತಾರೆ. ಆದರೆ ಅದೊಂದು ಗೌರವ, ವೈಭವ. ಸರಿ, ಈ ವೈಭವಕ್ಕೆ ದೇವರಿಗೆ ಬೇಕಾದಷ್ಟು ಕೋಟಿ ಕೋಟಿ ದೇವತೆಗಳಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಪರಮಾತ್ಮ ಅನಂತ ಅವ್ಯಾಕೃತ ಆಕಾಶದೊಳಗೆ ವ್ಯಾಪ್ತನಾಗಿದ್ದಾನೆ. ಅಲ್ಲೆಲ್ಲ ಕಡೆಗೂ ತನ್ನದೇ ಆದ ವಿವಿಧ ವಿಚಿತ್ರ ಕಾರ್ಯಗಳನ್ನು ಮಾಡ್ತಾ ಇರ್ತಾನೆ. ಅಲ್ಲೆಲ್ಲ ಯಾವ ದೇವತೆಗಳು ಹೋಗೋದು, ಏನು ಪ್ರಾರ್ಥನೆ ಮಾಡೋದು? ಅನಂತವಾದ ದೇಶದಲ್ಲಿ, ಅನಂತ ಕಾಲದಲ್ಲಿ ದೇವರು ಮಾಡುವಂತಹ ಅನಂತಾನಂತ ಕಾರ್ಯಗಳಿದ್ದರೂ ಕೂಡ ಅಲ್ಲಲ್ಲಿ ಇದ್ದ ಅನಂತಾನಂತ ತನ್ನ ರೂಪಗಳಿಂದ ದೇವರಿಗೆ ಪ್ರಾರ್ಥನೆ ಮಾಡಿ ಈ ಕಾರ್ಯವನ್ನು ಮಾಡಬೇಕು ಅಂತ ವಿಜ್ಞಾಪನೆಯನ್ನು ಮಾಡಿಕೊಳ್ಳುವ, ಪ್ರಾರ್ಥನೆ ಮಾಡಿಕೊಳ್ಳುವ ಒಂದು ದೊಡ್ಡ ಸುಯೋಗ ಅದು ಮಹಾಲಕ್ಷ್ಮೀ ದೇವಿಗೆ ಇದೆ. ಹಾಗೆ ಮಾಡ್ತಾಳೆ. ಎಂತಹ ದೊಡ್ಡ ಆ ಮಹಾಲಕ್ಷ್ಮೀ ದೇವಿಯ ಭಕ್ತಿ ಅತಿಶಯ ಅಂತ ನೋಡಿಕೊಳ್ಳಿ. ಅದಕ್ಕಾಗಿ ಹರಿಣಿ ಅಂತ. ಯಾಕೆ ಅಂದರೆ ಹರಿಂ ನಯಾಮಿ ಕಾರ್ಯೇಶು. ಯಾವುದೇ ಒಂದು ಕಾರ್ಯವನ್ನು ಪರಮಾತ್ಮ ಮಾಡಬೇಕಾದರೆ ತಾನು ಆ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿ ಆ ಕಾರ್ಯದಲ್ಲಿ ಪ್ರವೃತ್ತನಾಗುವಂತೆ ಬೇಡಿಕೊಳ್ತಾಳಂತೆ. ಅದಕ್ಕಾಗಿ ಹರಿ ನೀ ಅಂತ ಹರಿ ಪರಮಾತ್ಮ ಅವನನ್ನು ನಯನ ಮಾಡ್ತಾಳೆ, ಆ ಕಾರ್ಯದಲ್ಲಿ ಪ್ರವರ್ತನೆ ಮಾಡುವುದಕ್ಕೆ ಪ್ರಾರ್ಥನೆ ಮಾಡ್ತಾಳೆ ಅಂತ. ಅದಕ್ಕಾಗಿ ಅವಳನ್ನು ಹರಿಣಿ ಅಂತ. ಅಂದರೆ ಈಗ ನಮಗೆಷ್ಟೋ ಕಾರ್ಯಗಳಾಗಬೇಕಾಗಿದೆಯಲ್ಲ, ಆ ಸಂದರ್ಭದಲ್ಲಿ ನಾವು ನಮ್ಮ ಪರವಾಗಿ ನಮ್ಮ ಗುರುಗಳು, ತತ್ವಾಭಿಮಾನಿ ದೇವತೆಗಳು, ಮುಖ್ಯಪ್ರಾಣದೇವರು, ಆ ನಂತರ ಮಹಾಲಕ್ಷ್ಮೀ ದೇವಿಯ ಸ್ಮರಣೆ ಮಾಡಿ ಹರಿಣಿ. ಪರಮಾತ್ಮ ಯಾವುದೇ ಕಾರ್ಯ ಮಾಡಬೇಕಾದರೂ ಕೂಡ ಪರಮಾತ್ಮನನ್ನು ಆ ಕಾರ್ಯದಲ್ಲಿ ಪ್ರವರ್ತನಾಗುವುದಕ್ಕೆ ನೀನು ತಾನೇ ಪ್ರಾರ್ಥನೆ ಮಾಡಬೇಕು. ಹಾಗಾದರೆ ದಯವಿಟ್ಟು ನನಗೋಸ್ಕರ ಒಂದಿಷ್ಟು ಪ್ರಾರ್ಥನೆಯನ್ನು ಮಾಡು ತಾಯಿ. ನನ್ನ ಮೇಲೆ ಪರಮಾತ್ಮ ಅನುಗ್ರಹ ಮಾಡುವುದಕ್ಕೆ, ನಾನು ಸನ್ಮಾರ್ಗದಲ್ಲಿ ಇರುವಂತೆ ನನ್ನನ್ನು ಪ್ರೇರಿಸುವುದಕ್ಕೆ, ಶಾಸ್ತ್ರಗಳ ಜ್ಞಾನವನ್ನು ನನಗೆ ಕೊಡೋದಕ್ಕೆ ನನ್ನ ಪರವಾಗಿ ಪರಮಾತ್ಮನಿಗೆ ನೀನು ಪ್ರಾರ್ಥನೆ ಮಾಡು ಅಂತ ಲಕ್ಷ್ಮೀದೇವಿಗೆ ನಾವು ಕೇಳಿದರೆ ಲಕ್ಷ್ಮೀದೇವಿ ಅವಶ್ಯವಾಗಿ ಪರಮಾತ್ಮನನ್ನು ಆ ರೀತಿ ಪ್ರಾರ್ಥನೆ ಮಾಡಿ ನಮ್ಮ ಹತ್ರ ಕರೆದುಕೊಂಡು ಬರ್ತಾಳೆ. ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತ ಆ ಲಕ್ಷ್ಮೀದೇವಿ ನಮ್ಮ ಮನೆಗೆ ಬರಬೇಕು ಅಂತ ನಾವು ಪ್ರಾರ್ಥನೆ ಮಾಡುವುದರ ಉದ್ದೇಶ ಏನು ಅಂದರೆ, ಅವಳು ಬರ್ತಾ ಬರ್ತಾ ಆ ಪರಮಾತ್ಮನಿಗೆ ದಾರಿ ತೋರಿಸ್ತಾ ಬರ್ತಾಳೆ. ಪರಮಾತ್ಮ ನಮಗೆ ಸತ್ಕರ್ಮಗಳಲ್ಲಿ ಪ್ರೇರಣೆ ಮಾಡುವುದಕ್ಕೆ ಪರಮಾತ್ಮನನ್ನು ಭಿನ್ನವಿಸಿಕೊಳ್ತಾ ಆ ಪರಮಾತ್ಮನನ್ನು ಕರೆದುಕೊಂಡು ನಮ್ಮಲ್ಲಿ ಬರ್ತಾಳೆ ಅಂತ ಆ ಲಕ್ಷ್ಮೀದೇವಿಯನ್ನು ನಾವು ಕರೆಯೋದು. ಅದು ಆ ಹರಿಣಿ ಎಂಬ ಶಬ್ದದಿಂದ ನಮಗೆ ತಿಳಿದು ಬರುವಂತಹ ಅರ್ಥ. ನೀಯೇಚ ಹರಿಣಾ ಸ್ವಯಂ. ಕೇವಲ ಪರಮಾತ್ಮನನ್ನು ಪ್ರಾರ್ಥನೆ ಮಾಡುವವಳು ಮಹಾಲಕ್ಷ್ಮೀ ದೇವಿ ಮಾತ್ರ ಅಲ್ಲ, ಆ ಪರಮಾತ್ಮ ಮಹಾಲಕ್ಷ್ಮೀ ದೇವಿಗೆ ಪ್ರತಿಯೊಂದು ಕಾರ್ಯಗಳಲ್ಲಿ ಪ್ರೇರಕನಾಗಿರ್ತಾನೆ. ಇವಳು ಪ್ರಾರ್ಥನೆ ಮಾಡ್ತಾಳೆ, ಆ ಪರಮಾತ್ಮ ಮಾತ್ರ ಸ್ವತಂತ್ರನಾಗಿ ಸರ್ವೋತ್ತಮನಾಗಿ ಮಹಾಲಕ್ಷ್ಮೀ ದೇವಿಯಲ್ಲಿಯೂ ಅಂತರ್ಯಾಮಿಯಾಗಿದ್ದು ಎಲ್ಲ ಕಾರ್ಯಗಳಲ್ಲಿಯೂ ಮಹಾಲಕ್ಷ್ಮಿಗೆ ಪ್ರಚೋದನೆಯನ್ನು ಮಾಡ್ತಾನೆ. ಹರಿಯಿಂದ ಪ್ರೇರಿಸಲ್ಪಡುವವಳು ನಾನು, ಆದ್ದರಿಂದ ನನಗೆ ಹರಿ ನೀ ಎಂಬುದಾಗಿ ಕರೀತಾರೆ ಅಂತ ಒಂದು ಮಹಾಲಕ್ಷ್ಮಿಯ ಹೆಸರು ಹರಿಣಿ. ಅದರ ಸಂಕ್ಷಿಪ್ತ ವಿವರಣವನ್ನು ಸ್ವತಃ ಮಹಾಲಕ್ಷ್ಮೀ ದೇವಿ ಕೊಟ್ಟದ್ದನ್ನು ನಾವು ಆ ಮಹಾಲಕ್ಷ್ಮಿಯ ಪೂಜೆಯ ದಿನ ತಿಳಿದುಕೊಂಡ್ರೆ ನಿಜವಾಗಿಯೂ ಒಂದು ದೊಡ್ಡ ಸೌಭಾಗ್ಯ.
ಅಂತಹ ಪರಮಾತ್ಮನ ಉಪಾಸಕಳಾಗಿ, ಪರಮಾತ್ಮನಿಂದ ಪ್ರೇರಿತಳಾಗಿ, ಇಡೀ ಜಗತ್ತಿಗೆ ಅನುಗ್ರಾಹಕಳಾಗಿ, ತಪಸ್ವಿನಿಯ ವೇಷದಲ್ಲಿದ್ದು ತಪಸ್ವಿಗಳಿಗೂ ತಪಸ್ಸಿನ ಯೋಗದ ಮಾರ್ಗವನ್ನು ತೋರಿಸುವವಳಾಗಿ, ಅವರ ಎಲ್ಲ ದೋಷಗಳನ್ನು ಕಳೆದು ಶುದ್ಧಾಂತಃಕರಣರಾಗಿ ಪರಮಾತ್ಮನ ಉಪಾಸನೆಯನ್ನು ಮಾಡುವಂತೆ ಅವರನ್ನು ಸಿದ್ಧಪಡಿಸುವ ಸಿದ್ಧೇಶ್ವರಿ, ಹರಿಣಿ, ಮಹಾಲಕ್ಷ್ಮಿ ಎಂಬುದಾಗಿ ಲಕ್ಷ್ಮೀ ತಂತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇದೀಗ ತಿಳಿಸಿದಂತೆ ನಾಳೆಯ ದಿವಸ ಕೃಷ್ಣಾಷ್ಟಮಿ, ಪರಮ ಪವಿತ್ರವಾದಂತಹ ವ್ರತ. ಶ್ರೀಮದ್ ಆಚಾರ್ಯರು ಅದರ ಬಗ್ಗೆ ಬಹಳ ವಿಶೇಷವಾಗಿ ತಿಳಿಸಿಕೊಟ್ಟಿದ್ದಾರೆ. ಅತ್ಯಂತ ಶ್ರದ್ಧೆಯಿಂದ ಉಪವಾಸವನ್ನು ಮಾಡಬೇಕು. ಶ್ರೀಕೃಷ್ಣನ ಸ್ಮರಣೆ ಇದು ಬಹಳ ಮುಖ್ಯವಾದದ್ದು. ಉಪವಾಸ ಅಂದರೆ ಗುಣಗಳ ಜೊತೆಗೆ ವಾಸ, ಅದೇ ಉಪವಾಸ. ಉಪ ಅಂದರೆ ಸಮೀಪ, ದೇವರ ಸಮೀಪದಲ್ಲಿರಬೇಕು. ಗುಣಗಳ ಜೊತೆಗೆ ನಾವಿರಬೇಕು, ದೋಷಗಳ ಜೊತೆಗೆ ಗೆಳೆತನ ಮಾಡಿಕೊಂಡಿರುವುದಲ್ಲ, ಯಾವತ್ತೂ ಅಲ್ಲ. ವಿಶೇಷವಾಗಿ ಏಕಾದಶಿ, ಕೃಷ್ಣಾಷ್ಟಮಿ ಇಂತಹ ಪವಿತ್ರ ದಿನಗಳಲ್ಲಿ ಯಾವಾಗಲೂ ಗುಣಗಳ ಜೊತೆಗೆ ಸಹವಾಸ ಮಾಡಬೇಕು. ಅದಕ್ಕೆ ಅದನ್ನು ಉಪವಾಸ ಅಂತ ಕರೆದದ್ದು. ಉಪವಾಸೋ ಗುಣೈಸ್ಸಹ ಎಂಬುದಾಗಿ ಪ್ರಮಾಣ ವಚನಗಳಲ್ಲಿ ತಿಳಿಸಿದ್ದಾರೆ. ಆ ಗುಣಗಳ ಜೊತೆಗೆ ಸಹವಾಸ ಮಾಡಬೇಕು, ದೇವರ ಜೊತೆಗೆ ಸಹವಾಸ ಮಾಡಬೇಕು ಅಂತಾದರೆ ಕೇವಲ ಉಣ್ಣುವ, ತಿನ್ನುವ, ಬೇರೆ ಬೇರೆ ಪಾನೀಯಗಳನ್ನು ಕುಡಿಯುವುದರೊಳಗೆ ನಾವು ಪ್ರವೃತ್ತರಾದರೆ ಆ ಭೋಗದಲ್ಲಿ ಆಸಕ್ತಿ ಇರುತ್ತದೆ. ಆಲಸ್ಯದಿಂದ ಇವನು ಭಗವಂತನಿಂದ ದೂರ ಆಗುವ ಸಂದರ್ಭ ಇರುತ್ತೆ ಎನ್ನುವ ದೃಷ್ಟಿಯಲ್ಲಿ ಶಾಸ್ತ್ರದಲ್ಲಿ ಉಪವಾಸದ ವಿಧಾನವನ್ನು ಮಾಡಿದ್ದಾರೆ. ಜೊತೆಗೆ ಮಾಡಿದಂತಹ ಕೋಟಿ ಕೋಟಿ ಪಾಪಗಳ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳುವುದಕ್ಕಾಗಿಯೂ ಉಪವಾಸ ಎಂಬ ತಪಸ್ಸನ್ನು ವಿಧಾನ ಮಾಡಿದ್ದಾರೆ. ಅಂತಹ ಕೋಟಿ ಕೋಟಿ ವರ್ಷಗಳ ಏಕಾದಶಿಯ ಉಪವಾಸದ ಫಲ ಒಂದು ದಿನ ಕೃಷ್ಣಾಷ್ಟಮಿಯ ಉಪವಾಸವನ್ನು ಮಾಡಿದರೆ ಬರುತ್ತೆ ಅಂತ ಅಷ್ಟು ಮಹತ್ವವನ್ನು ಶಾಸ್ತ್ರದಲ್ಲಿ ತಿಳಿಸಿದಾಗ ಶ್ರೀಮದಾಚಾರ್ಯರಂತಾರೆ, ಯೋ ಭುಂಕ್ತೆ ತದ್ದಿನೇ ಮೋಹಾತ್ ಪೂಯ ಶೋಣಿತಂ ಅತ್ತಿ ಸಹ. ಏನೋ ಗೊತ್ತಿಲ್ಲದೆ ಅಜ್ಞಾನದಿಂದಲೋ ತಪ್ಪು ತಿಳುವಳಿಕೆಯಿಂದಲೋ ಅವತ್ತಿನ ದಿನ ಇವನು ಭಕ್ಷಣೆ ಮಾಡಿದರೆ ಅತ್ಯಂತ ಅಪವಿತ್ರವಾದ ಹೊಲಸು ವಸ್ತುಗಳನ್ನು ತಿಂದರೆ ಹೇಗೋ ಹಾಗೆ. ಅಷ್ಟು ಮಾತ್ರ ಅಲ್ಲ, ಘೋರವಾದ ನರಕ ಆಗ್ತದೆ, ಮಹಾ ಅನರ್ಥ ಇದೆ ಎಂಬುದಾಗಿ ಹೇಳ್ತಾರೆ. ತಸ್ಮಾತ್ ಉಪವಸೇನ್ನಿತ್ಯಂ ತದ್ದಿನೇ ಶ್ರದ್ಧೆಯಾನ್ವಿತಃ. ಅತ್ಯಂತ ಭಕ್ತಿಯಿಂದ ಬೆಳಗ್ಗೆಯಿಂದ ಕೃಷ್ಣನ ಲೀಲೆಗಳನ್ನು ಮನಸ್ಸಿನಲ್ಲಿ ಚಿಂತನೆ ಮಾಡ್ತಾ, ಕೃಷ್ಣನ ನಾಮಗಳನ್ನು ಹೇಳ್ತಾ, ಹಾಡುಗಳನ್ನು ಹೇಳ್ತಾ, ಭಾಗವತಾದಿ ಸಚ್ಚಾಸ್ತ್ರಗಳ ಶ್ರವಣ ಮಾಡ್ತಾ ಭಗವನ್ಮಯವಾದ ಜೀವನವನ್ನು ಅವತ್ತಿನ ಇಡೀ ದಿನ ನಡೆಸಬೇಕು ಎಂಬುದಾಗಿ ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಆ ದೃಷ್ಟಿಯಲ್ಲಿ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ಎಲ್ಲ ಕಾರ್ಯಗಳನ್ನು ಮಾಡಬೇಕು. ಅದಕ್ಕೆ ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟ ರೀತಿಯಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ತರಹದ ಪರಮಾತ್ಮನ ಚಿಂತನವನ್ನು ಮಾಡುವುದಕ್ಕೆ ಹೇಳಿದ್ದಾರೆ. ಮೊದಲು ಪರಮಾತ್ಮನನ್ನು ಸ್ನಾನ ಕಾಲದಲ್ಲಿ ಯೋಗಾಯ ಯೋಗಪತಯೇ ಯೋಗೇಶ್ವರಾಯ ಯೋಗ ಸಂಭವಾಯ ಶ್ರೀ ಗೋವಿಂದಾಯ ನಮೋ ನಮಃ ಅಂತ, ಪೂಜೆ ಮಾಡುವ ಸಂದರ್ಭದಲ್ಲಿ ಯಜ್ಞಾಯ ಯಜ್ಞಪತಯೇ ಯಜ್ಞೇಶ್ವರಾಯ ಯಜ್ಞ ಸಂಭವಾಯ ಶ್ರೀ ಗೋವಿಂದಾಯ ನಮೋ ನಮಃ ಎಂಬುದಾಗಿ, ರಾತ್ರಿ ಮಲಗುವಾಗ ವಿಶ್ವಾಯ ವಿಶ್ವಪತಯೇ ವಿಶ್ವೇಶ್ವರಾಯ ವಿಶ್ವಸಂಭವಾಯ ಶ್ರೀ ಗೋವಿಂದಾಯ ನಮೋ ನಮಃ ಅಂತ, ಆಮೇಲೆ ಸರ್ವಾಯ ಸರ್ವಪತಯೇ ಸರ್ವೇಶ್ವರಾಯ ಸರ್ವಸಂಭವಾಯ ಶ್ರೀ ಗೋವಿಂದಾಯ ನಮೋ ನಮಃ ಅಂತ ಪಾರಣೆಯನ್ನು ಮಾಡಬೇಕು. ಆಮೇಲೆ ಎಲ್ಲವನ್ನೂ ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ಧರ್ಮಾಯ ಧರ್ಮಪತಯೇ ಧರ್ಮೇಶ್ವರಾಯ ಧರ್ಮಸಂಭವಾಯ ಶ್ರೀ ಗೋವಿಂದಾಯ ನಮೋ ನಮಃ ಅಂತ. ಆನುಪೂರ್ವಿಯಲ್ಲಿ ಬೇರೆ ತರಹದ ಪಾಠಗಳು ಇವೆ. ಈ ತರಹದ ಮಂತ್ರಗಳಿಂದ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡುತ್ತಾ ಸ್ನಾನ, ಪೂಜೆ, ಸ್ವಾಪ,
ಆಮೇಲೆ ಪಾರಣೆ, ಪುನಃ ಸಮರ್ಪಣೆ. ಈ ರೀತಿ ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಶಕ್ತಿ ಇದ್ದವರು 3 ಹೊತ್ತು ಸ್ನಾನ ಮಾಡುವುದು ಉತ್ತಮ ಪಕ್ಷ, ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ. ಇಲ್ಲ ಅಂದರೆ ಅಶಕ್ತರಾದವರು 1 ಸಲ ಸ್ನಾನ ಮಾಡಿದರೂ ಪರವಾಗಿಲ್ಲ, ಆದರೆ ಉಪವಾಸ ಮಾತ್ರ ಅವಶ್ಯವಾಗಿ ಎಲ್ಲರೂ ಮಾಡಲೇಬೇಕು. ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಉಪವಾಸವನ್ನು ಮಾಡಿ ಹರಿನಾಮ ಸಂಕೀರ್ತನ ಮಾಡಿ ಎಲ್ಲರೂ ಕೂಡ ಪುಣ್ಯವನ್ನು ಪಡೆಯಬೇಕು.